big t-shirt Billy. When I pull up the sight. ನಮಸ್ಕಾರ ಸ್ನೇಹಿತರೆ, ಈ ಥರದ ವೀಡಿಯೋವನ್ನು ಹೇಗೆ ಎಡಿಟ್ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದ ಬೆಲ್ ಐಕನನ್ನು ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋ ಕಡೆ ನೋಡೋಣ. ಮೊದಲಿಗೆ VPN ಆನ್ ಮಾಡಿ, ನಂತರ ಕ್ಯಾಪ್ಕಟ್ ಓಪನ್ ಮಾಡಿ. ಸೊ ನಾನು ಆಲ್ರೆಡಿ ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೇನೆ. ಸೊ ನನ್ನ ಹತ್ರ ವಿಡಿಯೋ ಕ್ಲಿಪ್ ಇಲ್ಲಾಗಿತ್ತು, ನಾನು ಇನ್ಸ್ಟಾಗ್ರಾಮಿಂದ ಬೇರೆಯವರ ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ನೀವು ಮೊದಲಿಗೆ ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡಿ, ನಂತರ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋವನ್ನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಅಲ್ಲಿಂದ ಗ್ಯಾಲರಿಗೆ ಸೇವ್ ಮಾಡಿ. ನಂತರ ಈ ವಿಡಿಯೋವನ್ನು ಸ್ಟ್ರಿಕ್ಟ್ ಆಡಿಯೋ ಮಾಡಿ, ನಂತರ ವಿಡಿಯೋವನ್ನು ಡಿಲೀಟ್ ಮಾಡಿ. ಸಾಂಗ್ ಮೇಲೆ ಕ್ಲಿಕ್ ಮಾಡಿ, ಬೀಟ್ಸ್ ಮೇಲೆ ಕ್ಲಿಕ್ ಮಾಡಿ, ಆಟೋ ಜನರೇಟ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಬೀಟ್ 2ಗೆ ಸೆಲೆಕ್ಟ್ ಮಾಡಿ. ನೀವು ಸಾಂಗನ್ನು ಪ್ಲೇ ಮಾಡಿ, ಎಲ್ಲೆಲ್ಲಿ ಬೀಟ್ನ ಸೌಂಡ್ ಬರುತ್ತಲ್ಲ ಅಲ್ಲಿ ಮಾತ್ರ ಬೀಟ್ ಮಾರ್ಕನ್ನು ಆ್ಯಡ್ ಮಾಡಿ, ಬಾಕಿ ಇದ್ದ ಬೀಟ್ ಮಾರ್ಕನ್ನು ರಿಮೂವ್ ಮಾಡಿ. ಸೊ ಬೀಟ್ ಮಾರ್ಕ್ ಆ್ಯಡ್ ಮಾಡಿದ ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೇ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ಕರ್ವ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೇ ವೀಡಿಯೋವನ್ನು ಸ್ಲೋ ಮೋಷನ್ ಮಾಡಿ. ಸೊ ಮೊದಲಿನ ಬೀಟ್ ಮಾರ್ಕ್ ಇದೆಯಲ್ಲ ಅಲ್ಲಿ ತನಕ ಸ್ಲೋ ಮೋಷನ್ ಮಾಡಿ. ನಂತರ ಬಾಕಿ ಇದ್ದ ವೀಡಿಯೋವನ್ನು ಬೀಟ್ ಮಾರ್ಕ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ ಮೊದಲಿಗೆ. ಸೊ ಇಲ್ಲಿ ನೀವು ವೀಡಿಯೋವನ್ನು ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡ್ತಿರಲ್ಲ, ಸೊ 8ನೇ ಬೀಟ್ ಮಾರ್ಕ್ ಇದೆಯಲ್ಲ ಅಲ್ಲಿ ತನಕ ವೀಡಿಯೋ ಕ್ಲಿಪ್ಪನ್ನು ಬೀಟ್ ಮಾರ್ಕ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. ನಂತರದ ವೀಡಿಯೋ ಕ್ಲಿಪ್ಪನ್ನು ಒಂದೇ ವೀಡಿಯೋವನ್ನು ದೊಡ್ಡ ಮಾಡಿ. ಇಲ್ಲಿ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಬೇಕಂತೇನಿಲ್ಲ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವೀಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ರಿಟ್ರೋ ಮೇಲೆ ಕ್ಲಿಕ್ ಮಾಡಿ, ಗಾರ್ಬ್ಲೆಡ್ ಗ್ರಾಫಿಟಿ ಈ ಎಫೆಕ್ಟನ್ನು ಸೆಲೆಕ್ಟ್ ಮಾಡಿ. ಎಫೆಕ್ಟನ್ನು ಮೊದಲಿನ ವೀಡಿಯೋದ ಪೂರ್ತಿಯಲ್ಲಿ ಅಡ್ಜಸ್ಟ್ ಮಾಡಬೇಡಿ, ಸ್ವಲ್ಪ ಹಿಂದೆನೇ ಅಡ್ಜಸ್ಟ್ ಮಾಡಿ, ಯಾಕೆಂದರೆ ಇಲ್ಲಿ ಇನ್ನೊಂದು ಎಫೆಕ್ಟ್ ಬರುತ್ತೆ, ಸ್ವಲ್ಪ ಹಿಂದೆನೇ ಅಡ್ಜಸ್ಟ್ ಮಾಡಿ. ನಂತರ ಬಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಕ್ಲೋನ್ ಮೇಲೆ ಕ್ಲಿಕ್ ಮಾಡಿ, ಅಪರೇಟ್ ಟು ಎಫೆಕ್ಟನ್ನು ಸೆಲೆಕ್ಟ್ ಮಾಡಿ. ಎಫೆಕ್ಟನ್ನು ಮೊದಲಿನ ವೀಡಿಯೋದ ಎಂಡಲ್ಲಿ ಅಡ್ಜಸ್ಟ್ ಮಾಡಿ. ಮೊದಲಿಗೆ ಒಂದು ಎಫೆಕ್ಟ್ ಆ್ಯಡ್ ಮಾಡಿದ್ರಲ್ಲ ಆ ಎಫೆಕ್ಟ್ ಮುಗಿದ ಮೇಲೆ ನಂತರ ಈ ಬಾಡಿ ಮೂವ್ ಆಗೋ ಎಫೆಕ್ಟನ್ನು ಆ್ಯಡ್ ಮಾಡಿ. ಇವೆರಡು ಎಫೆಕ್ಟ್ ಒಂದೇ ವೀಡಿಯೋ ಕ್ಲಿಪ್ಪಲ್ಲಿ ಅಡ್ಜಸ್ಟ್ ಆಗಬೇಕು. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡನ್ನು 100 ಮಾಡಿ, ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಎರಡನೇ ವೀಡಿಯೋ ಕ್ಲಿಪ್ನ ಸ್ಟಾರ್ಟಿಂಗಲ್ಲಿ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಂತರ ಬ್ಯಾಕ್ ಬನ್ನಿ, ಫೋಟೋ ರೂಮ್ ಆ್ಯಪನ್ನು ಓಪನ್ ಮಾಡಿ, ಟ್ರಾನ್ಸ್ಪರೆಂಟ್ ಮೇಲೆ ಕ್ಲಿಕ್ ಮಾಡಿ, ಅಲೌ ಲಿಮಿಟೆಡ್ ಆ್ಯಕ್ಸಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗಲೇ ಸ್ಕ್ರೀನ್ಶಾಟ್ ತೊಗೊಂಡಿದ್ರಲ್ಲ ಆ ಫೋಟೋವನ್ನು ಇಲ್ಲಿ ಸೆಲೆಕ್ಟ್ ಮಾಡಿ, ನಂತರ ಇನ್ನೊಮ್ಮೆ ಸೆಲೆಕ್ಟ್ ಮಾಡಿ. ಸೊ ಇದು ಫೋಟೋದ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡುತ್ತೆ. ನಂತರ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ನಂತರ ಬ್ಯಾಕ್ ಬನ್ನಿ, ಹಾಗೆ ಕ್ಯಾಪ್ಕಟನ್ನು ಓಪನ್ ಮಾಡಿ. ಮೊದಲಿನ ವೀಡಿಯೋದ ಎಂಡಲ್ಲಿ ಇವಾಗಲೇ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿದ್ರಲ್ಲ ಆ ಫೋಟೋವನ್ನು ಆ್ಯಡ್ ಮಾಡಿ. ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ ಫೋಟೋವನ್ನು ಸೆಲೆಕ್ಟ್ ಮಾಡಿ. ಮೊದಲಿನ ವೀಡಿಯೋದ ಎಂಡಲ್ಲಿ ಈ ಫೋಟೋವನ್ನು ಅಡ್ಜಸ್ಟ್ ಮಾಡಿ. ಎರಡನೇ ವೀಡಿಯೋ ಕ್ಲಿಪ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. ಈ ಫೋಟೋವನ್ನು 0.4 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ನಂತರ ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಹಾಗೆ ಲಾಸ್ಟಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ನಂತರ ಸ್ಟಾರ್ಟಿಂಗ್ನ ಕೀ ಫ್ರೇಮ್ನ ಹತ್ರ ಬನ್ನಿ, ಫೋಟೋವನ್ನು ಮೇಲ್ಗಡೆ ಮಾಡಿ. ನಂತರ ಇವೆರಡು ಕೀ ಫ್ರೇಮ್ನ ಮಿಡಲಲ್ಲಿ ಗ್ರಾಫ್ಸನ್ನು ಆ್ಯಡ್ ಮಾಡೋಣ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಆ್ಯಸ್ ಔಟ್ 1 ಗ್ರಾಫ್ಸನ್ನು ಸೆಲೆಕ್ಟ್ ಮಾಡಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಶೇಕ್ ಎಫೆಕ್ಟನ್ನು ಸೆಲೆಕ್ಟ್ ಮಾಡಿ. ಶೇಕ್ ಎಫೆಕ್ಟ್ ಇದೆಯಲ್ಲ ಇದನ್ನು ಎರಡನೇ ವೀಡಿಯೋ ಕ್ಲಿಪ್ಗೆ ಅಡ್ಜಸ್ಟ್ ಮಾಡಿ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡನ್ನು 15 ಮಾಡಿ, ಹಾಗೆ ಇಂಟೆನ್ಸಿಟಿಯನ್ನು 21 ಮಾಡಿ. ನಂತರ ಇನ್ನೊಮ್ಮೆ ವೀಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಟ್ರೋಬ್ ಎಫೆಕ್ಟನ್ನು ಸೆಲೆಕ್ಟ್ ಮಾಡಿ. ಇದನ್ನು ಸಹ ಎರಡನೇ ವೀಡಿಯೋ ಕ್ಲಿಪ್ಗೆ ಅಡ್ಜಸ್ಟ್ ಮಾಡಿ. ಶೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ನಂತರ ಮೂರನೇ ವೀಡಿಯೋ ಕ್ಲಿಪ್ಗೆ ಬನ್ನಿ. ಮೂರನೇ ವೀಡಿಯೋ ಕ್ಲಿಪ್ನ ಸ್ಟಾರ್ಟಿಂಗಲ್ಲಿ ಒಂದು ಸ್ಕ್ರೀನ್ಶಾಟನ್ನು ತಗೊಳ್ಳಿ. ನಂತರ ಬ್ಯಾಕ್ ಬನ್ನಿ, ಫೋಟೋ ರೂಮ್ ಆ್ಯಪನ್ನು ಓಪನ್ ಮಾಡಿ, ಟ್ರಾನ್ಸ್ಪರೆಂಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಲಿಮಿಟ್ ಆ್ಯಕ್ಸಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗಲೇ ಸ್ಕ್ರೀನ್ಶಾಟ್ ತೊಗೊಂಡಿದ್ರಲ್ಲ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಅಲೋ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಇನ್ನೊಮ್ಮೆ ಅದೇ ಫೋಟೋವನ್ನು ಸೆಲೆಕ್ಟ್ ಮಾಡಿ. ಸೊ ನಂತರ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ, ಫೋಟೋ ಸೇವ್ ಆಗುತ್ತೆ. ನಂತರ ಕ್ಯಾಪ್ಕಟನ್ನು ಓಪನ್ ಮಾಡಿ. ಎರಡನೇ ವೀಡಿಯೋ ಕ್ಲಿಪ್ನ ಎಂಡಲ್ಲಿ ಇವಾಗಲೇ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿರೋ ಫೋಟೋವನ್ನು ಆ್ಯಡ್ ಮಾಡಿ. ಫೋಟೋವನ್ನು 0.4 ಸೆಕೆಂಡ್ಗೆ ಮಾಡಿ. ಮೂರನೇ ವೀಡಿಯೋ ಕ್ಲಿಪ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ ಫೋಟೋವನ್ನು. ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಸ್ಟಾರ್ಟಿಂಗ್ನ ಕೀ ಫ್ರೇಮ್ಗೆ ಬನ್ನಿ. ನಂತರ ಈ ಫೋಟೋವನ್ನು
ಈ ಮುಂದ್ಗಡೆ ತೊಗೊಂಡು ಬನ್ನಿ. ಸೊ ಆವಾಗ ನಾವು ಮೇಲ್ಗಡೆ ಮಾಡಿದ್ವು ಫೋಟೋವನ್ನು. ಸೊ ಇವಾಗ ಸೈಡಲ್ಲಿ ಮಾಡಿದ್ವಿ ನೋಡ್ಬೋದು. ನಂತರ ಇವೆರಡು ಕೀ ಫ್ರೇಮ್ನ ಮಿಡಲಲ್ಲಿ ಗ್ರಾಫ್ಸನ್ನು ಆ್ಯಡ್ ಮಾಡಿ ಆ್ಯಸ್ ಔಟ್ 1 ಗ್ರಾಫ್ಸನ್ನು ಸೆಲೆಕ್ಟ್ ಮಾಡಿ. ಸೊ ಇವಾಗ ನಾನು ತೋರಿಸಿದ್ನಲ್ಲ ಸೇಮ್ ಇದೇ ಥರದಲ್ಲಿ ಎಲ್ಲ ವೀಡಿಯೋಗೂ ಮಾಡಿ. ಸೊ ಆ್ಯಂಗಲ್ ಮಾತ್ರ ಚೇಂಜ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಮೇಲ್ಗಡೆಯಿಂದ ಬರ್ತಾ ಇರೋ ಥರ ಮಾಡಿದ್ದೇನೆ ಫೋಟೋವನ್ನು. ಈ ಫೋಟೋವನ್ನು ಸೈಡಲ್ಲಿಂದ ಸೊ 3ನೇ ವೀಡಿಯೋ ಕ್ಲಿಪ್, 4ನೇ ವೀಡಿಯೋ ಕ್ಲಿಪ್, 5ನೇ ವೀಡಿಯೋ ಕ್ಲಿಪ್ ಸೇಮ್ ಪ್ರೊಸೆಸ್ ಮಾಡಿ. ಸೊ ನಾನು ಮೊದಲಿಗೆ ಮಾಡ್ತೇನೆ. ಸೊ ಅಷ್ಟು ಫೋಟೋವನ್ನು ಆ್ಯಡ್ ಮಾಡಿದ ಮೇಲೆ ಸೊ ಒಂದು ಸಾರಿ ಪ್ಲೇ ಮಾಡ್ತೇನೆ ನೋಡಿ. ಸ್ವಲ್ಪ ಲ್ಯಾಗ್ ಆಗ್ತಾಯಿದೆ. ಸೊ ಪೂರ್ತಿಯಾಗಿ ಎಡಿಟ್ ಮಾಡಿದ ಮೇಲೆ ಒಂದು ಸಾರಿ ಪ್ಲೇ ಮಾಡ್ತೇನೆ. ಸೊ ಇದಿಷ್ಟು ಫೋಟೋವನ್ನು ಆ್ಯಡ್ ಮಾಡಿದ ಮೇಲೆ ಬೀಟ್ ಮಾರ್ಕ್ಗೆ ಶೇಕ್ ಎಫೆಕ್ಟನ್ನು ಆ್ಯಡ್ ಮಾಡೋಣ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಶೇಕ್ ಎಫೆಕ್ಟನ್ನು ಸೆಲೆಕ್ಟ್ ಮಾಡಿ, ಶೇಕ್ ಎಫೆಕ್ಟನ್ನು ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ನಂತರ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡನ್ನು 15 ಮಾಡಿ, ಇಂಟೆನ್ಸಿಟಿಯನ್ನು 25 ಇಲ್ಲಾಂದರೆ 23 ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇನ್ನೊಮ್ಮೆ ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಜಿಟ್ಟರ್ ಬ್ಲರನ್ನು ಸೆಲೆಕ್ಟ್ ಮಾಡಿ. ಈ ಎಫೆಕ್ಟನ್ನು ಸೇಮ್ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ನಂತರ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ನಂತರ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಫಿಲ್ಟರನ್ನು 0 ಮಾಡಿ. ಹಾಗೆ ಬ್ಲರನ್ನು ಸ್ವಲ್ಪ ಕಡಿಮೆ ಮಾಡಿ. ನಿಮ್ಮ ವೀಡಿಯೋ ನೋಡಿಬಿಟ್ಟು ಬ್ಲರನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿ. ರೊಟೇಟನ್ನು 63 ಮಾಡಿ. ನಂತರ ಇದೇ ಎಫೆಕ್ಟನ್ನು ಕಾಪಿ ಮಾಡಿ, ನೆಕ್ಸ್ಟ್ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ಶೇಕ್ ಎಫೆಕ್ಟು ಮತ್ತು ಜಿಟ್ಟರ್ ಬ್ಲರ್ ಎಫೆಕ್ಟನ್ನು ಎರಡನ್ನೂ ಕಾಪಿ ಮಾಡಿ ಎಲ್ಲ ಬೀಟ್ ಮಾರ್ಕ್ಗೂ ಅಡ್ಜಸ್ಟ್ ಮಾಡಿ. ಅಡ್ಜಸ್ಟ್ ಮಾಡಿದ ಮೇಲೆ ಸೊ ನೀವು ಅವೆರಡು ಎಫೆಕ್ಟನ್ನು ಅಷ್ಟು ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಬೇಡಿ. ಸೊ ಸ್ಟಾರ್ಟಿಂಗಿಂದ 8 ಬೀಟ್ ಮಾರ್ಕ್ಗೆ ಶೇಕ್ ಎಫೆಕ್ಟ್ ಮತ್ತು ಜಿಟ್ಟರ್ ಬ್ಲರ್ ಎಫೆಕ್ಟನ್ನು ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ಸೊ ನಂತರದ 3 ಬೀಟ್ ಮಾರ್ಕ್ ಇರುತ್ತೆ, ಆ 3 ಬೀಟ್ ಮಾರ್ಕ್ಗೆ ಆ್ಯನಿಮೇಷನನ್ನು ಆ್ಯಡ್ ಮಾಡೋಣ. ಸೊ ನಾನು ಆವಾಗಲೇ ಹೇಳಿದ್ದೆ ನಿಮಗೆ 8ನೇ ಬೀಟ್ ಮಾರ್ಕ್ನ ತನಕ ವೀಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡಿ, ನಂತರದ 3 ಬೀಟ್ಗೆ ಒಂದೇ ವೀಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡಿ ಅಂತ ಆವಾಗಲೇ ಹೇಳಿದ್ದೆ. ಸೊ ಇವಾಗ ಆ ಒಂದು ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ ಒಂದೇ ವೀಡಿಯೋ ಕ್ಲಿಪ್ಪನ್ನು 3 ಭಾಗವನ್ನು ಮಾಡೋಣ. ಸೊ 3 ಬೀಟ್ ಮಾರ್ಕ್ ಇದೆಯಲ್ಲ, ಒಂದೊಂದು ಬೀಟ್ ಮಾರ್ಕ್ ಹತ್ರ ಈ ವಿಡಿಯೋವನ್ನು ಕಟ್ ಮಾಡೋಣ. ಮುಂದಿನ ಬೀಟ್ ಮಾರ್ಕ್ ಹತ್ರ ಬನ್ನಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. 3 ಬೀಟ್ ಮಾರ್ಕ್ಗೂ ಒಂದೇ ಆ್ಯನಿಮೇಷನನ್ನು ಆ್ಯಡ್ ಮಾಡಿ. ಟರ್ಬೋಲೆನ್ಸ್ 1 ಅಂತ ಇದೆ, ಆ ಆ್ಯನಿಮೇಷನನ್ನು ಆ್ಯಡ್ ಮಾಡಿ. ನಂತರ ಮುಂದಿನ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಇನ್ನೊಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಇದಿಷ್ಟು ಸ್ನೇಹಿತರೆ ಈ ಥರದ ವೀಡಿಯೋವನ್ನು ಎಡಿಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ.